ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಕಚೇರಿ ಬಳಿ ಅಂಬೇಡ್ಕರ್ ನಿಂದನೆ ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬಹುಜನ ಸಮಾಜ ಪಾರ್ಟಿ ಪ್ರತಿಭಟನೆ ನಡೆಸಿದರು. ಬಿಎಸ್ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ನರಸಿಂಹಯ್ಯ ಮಾತನಾಡಿ, ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಗೃಹ ಮಂತ್ರಿ ಅಮಿತ್ ಶಾ ತಕ್ಷಣವೇ ರಾಜೀನಾಮೆಗೆ ನೀಡಬೇಕು. ಭಾರತದ ಇತಿಹಾಸದಲ್ಲಿ ಪರಿಶಿಷ್ಟ ಮತ್ತು ಶೋಷಿತ ಸಮುದಾಯಗಳಿಗೆ ಇದ್ದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡರೆ ವಿಪರೀತ ಅವಮಾನ, ದೌರ್ಜನ್ಯಕ್ಕೆ ಒಳಗಾಗಿದ್ದ ಅವರನ್ನು ಯಾವ ದೇವರು ಕೂಡ ರಕ್ಷಣೆ ಮಾಡಿದ ಉದಾಹರಣೆ ಇಲ್ಲ. ಆದರೆ ಪರಿಶಿಷ್ಟರ, ಮಹಿಳೆಯರ ಮತ್ತು ಶೋಷಿತರ ಬದುಕನ್ನು ತನ್ನ ತ್ಯಾಗ, ಅಧ್ಯಯನ, ಬದ್ಧತೆ ಮತ್ತು ಮಹಾಲೋಕದೃಷ್ಟಿಯ ಮೂಲಕ ಪ್ರತಿದಿನವೂ ಸ್ಮರಿಸಬೇಕೆಂದು ತಿಳಿಸಿದರು. ನಿಮಗೆ ಧಿಕ್ಕಾರ ಸೂಚಿಸ್ತೇವೆ, ಖಂಡಿಸ್ತೇವೆ. ನೀವು ಆ ಸ್ಥಾನಕ್ಕಿರ್ತಕ್ಕಂಥದ್ದು ಯೋಗ್ಯರಲ್ಲ. ನೀವು ಈ ಕೂಡಿಯನ್ನ ಈಗಿರ್ತಕ್ಕಂಥ ನಿಮ್ಮ ಏನ್ ಪಟ್ಟಣವನ್ನು ವಜಾ ಮಾಡಬೇಕು. ನಿಮಗೆ ಮನುಷ್ಯತ್ವ ಇದ್ರೆ ಮೊದಲು ಈ ಜಗಳ ಬಂದ ಚರಿತ್ರೆ ನೋಡಿ ನೀವು ಆ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾವು ಬಹುಜನ ಸಮಾಜ ಪಕ್ಷ ನಾವು ಆಗ್ರಹಿಸ್ತೇವೆ. ಬಹುಶಃ ಅವರಿಗೆ ದೇಶದ ಚರಿತ್ರೆ ಗೊತ್ತಿಲ್ಲ. 1922 ಫೆಬ್ರವರಿ 26 ದೆಹಲಿಯಲ್ಲಿ ಹಿಂದುಳಿದ ಶೋಷಿತ ಸಮುದಾಯದ ಮಹಾ ಸಮ್ಮೇಳನ ಆಗ್ತದೆ. ಆ ಸಮ್ಮೇಳನದಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜ್, ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಮೀಸಲಾತಿಯ ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ ಅವರು ಮಾತನಾಡಿ, 85% ಜನ ಇದ್ದೀವಿ. 85% ಜನ ನಾವು ಎತ್ತು ಕೂತ್ಕೊಂಡ್ರೆ ನೀವು ಅಲ್ಲಿರಲ್ಲ ಸ್ವಾಮಿ, ಮಂತ್ರಿ ಆಗಿರಲ್ಲ, ಪ್ರಧಾನಿ ಆಗಿರಲ್ಲ. ನಾವೇ ಹಣದ ಬಹುಜನ ನೆಕ್ಸ್ಟ್ ಬರೋದೇ ಬಹುಜನ ಸಮಾಜ ಪಕ್ಷ. ಇಡೀ ದೇಶದಲ್ಲಿ ನಾವು ಆಳ್ತೀವಿ ಸ್ವಾಮಿ, ಆಳ್ತೀವಿ. ನಾವು ಬಿಡಲ್ಲ. ನಿಮ್ಮಂತವ್ರ ಅಧಿಕಾರ ಕೊಟ್ರೆ ನಮಗೆ ಮರ್ಯಾದೆ ಇರಲ್ಲ ಸ್ವಾಮಿ. ಜನರಿಗೆ ಮೋಸ ಮಾಡಿ ನೀವು ಇದು ಮಾಡ್ತಾ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗ್ಬೇಕು. ನೀವು ಏನ್ ಅನ್ಕೊಂಡಿದ್ರಿ ಅಂಬೇಡ್ಕರ್ ಅಂದ್ರೆ ಏನ್ ಅಷ್ಟಿದ ಬರಬೇಕು. ಜಿಲ್ಲಾ ಸಂಯೋಜಕರಾದ ವಿಶ್ವನಾಥಪುರ ನಂಜಪ್ಪ ಮಾತನಾಡಿ, ಪ್ರಧಾನಮಂತ್ರಿ ಆಗಿದ್ರು, ಜಯಲಲಿತಾ ಅವರು ಮುಖ್ಯಮಂತ್ರಿಯಾಗಿದ್ರು, ಇವತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಸಹ ಗೃಹ ಮಂತ್ರಿ ಆಗಬೇಕಾದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನನೇ ಕಾರಣ ಆಗಿರ್ತದೆ. ಆದರೆ ಅವರಿಗೆ ಈ ಸಂದರ್ಭದಲ್ಲಿ ಬಿಎಸ್ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ನರಸಿಂಹಯ್ಯ, ಕಾರ್ಯದರ್ಶಿ ಬಂಗಾರಪ್ಪ, ಜಿಲ್ಲಾಧ್ಯಕ್ಷ ನರಸಿಂಹರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಕೋರಮಂಗಲ ನರಸಿಂಹಮೂರ್ತಿ, ಮಹಿಳಾ ಘಟಕದ ಉಪಾಧ್ಯಕ್ಷೆ ಮೀನಾ ಕುಮಾರಿ, ತಾಲೂಕು ಅಧ್ಯಕ್ಷೆ ಜಯಲಕ್ಷ್ಮಿ, ಯುವ ಮಹಿಳಾ ಘಟಕದ ಅಧ್ಯಕ್ಷೆ ಪಲ್ಲವಿ, ಹೊಸಕೋಟೆ ಅಧ್ಯಕ್ಷ ಬಲರಾಮು, ತಾಲೂಕು ಖಜಾಂಚಿ ಗಂಗಾಧರ, ಮುಖಂಡರಾದ ಅಂಜನ್ ಬೌದ್ಧ, ಅಂಜನಪ್ಪ, ಜಯರಾಮು ಸೇರಿದಂತೆ ನೂರಾರು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು.